ಮದಕ ಓಯ್ ಮದಕ ಅಯ್ಯದ ನಮಕ್ಕ ಯಾಕ ಹಂಗ ಓದ್ಕೊಂಡು ಓಡಿ ಬರತಿ ನಾ ಎಷ್ಟೊತ್ತಿಂದ ಕರೆ ಆಗ್ತೀನಿ ನೀನು ಕೆಳವಲ್ದ ಹಂಗ ಸುಮ್ಮನೆ ಬರಾಕತ್ತೀನಿ ಆಮೇಲೆ ಮುಂದ್ಕತ ಓಡಿ ಬಂದು ಕರೆದೆ ಯಾಕದ ನಮ್ಮ ಅಯ್ಯವ್ವ ನಿನ್ನ ಹತ್ರ ಮಾತಾಡೋದಿತ್ತೆ ನಿಮ್ಮ ಮನೆ ಕಡೆಗೆ ಬರಾಕತ್ತಿದ್ದೆ ನೀ ಅಲ್ಲಿ ಕಂಡಿ ನೀನು ಕತ್ರಿಗೆ ಹೊಳ್ಳಿದೆ ನಾನು ನಿನ್ನ ಹಿಂದನೇ ಹೊಳ್ಳಿದೆ ನೀನು ಹಿಂದೆ ನೋಡ್ದಂಗೆ ಹಂಗೆ ದಡ ದಡ ಬಂದ ಬಿಟ್ಟು ಅದಕ್ಕೆ ಮತ್ತೆ ಮುಂದ್ಕತ ಬಾ ನೋಡ ನಿನ್ನ ಹತ್ರ ನಾ ಮಾತಾಡೋದಿತ್ತು ಹೌದಾ ಬಾ ಇಲ್ಲೇ ಇನ್ನೇನು ಎರಡು ಹೆಜ್ಜೆ ಅಲ್ಲ ನಮ್ಮ ಮನೆಗೆ ಹೋಗೋಣ ಬಾರಿವ ಇಲ್ಲೇನು ರೋಡ್ನ ನಿಂತ್ಕೊಂಡು ಮಾತಾಡೋದು ಅದಕ್ಕೆ ಮನೆಗೆ ಬರಾತಿದ್ದೆ ನಡಿ ಹೋಗೋಣ ಬಾರ ಒಳಗೆ ಹೋಗೋಣ ಇಲ್ಲೇ ಕುಂದ್ರೆ ನೇಳ ಅದಕ್ಕೆ ಇನ್ನೆಲ್ಲಿ ಒಳಗೆ ಹೋಗೋದು ಇಲ್ಲೇ ಕುಂದ್ರ ಹಂಗೆ ಚಹಾ ಮಾಡಿಸ್ತೇನೆ ತಡಿ ಒಂದಿಟ್ಟು ಅಪ್ಸರ ಅಪ್ಸರ ಎಲ್ಲಿ ಹೋಗೈತೆ ನೋಡಿ ಹುಡುಗಿ ಒಟ್ಟ ಹೋಗಿ ಕೊಡೋದಿಲ್ಲ ಕುಂದ್ರ ನನ್ನ ಮಕ್ಕ ಹೇಳ್ದೆ ನಮ್ಮ ಮಕ್ಕ ಏನು ವಿಚಾರ ಅದ ಮತ್ತೆ ನಮ್ಮ ನಾದ್ನಿ ಜನ್ಮಸ ನಾಳೆ ಬರಕತ್ತ ಅಂತ ಅದೇ ಸುದ್ದಿ ಹೇಳೋಣ ಅಂತೇಳಿ ಬಂದೆ ಅಣ್ಣನ ಮುಂದೆ ಹೇಳ್ಯಾರಂತಲ್ಲ ಇವರು ಅದಕ್ಕೆ ಅಣ್ಣ ಹೇಳ್ಯಾನ ಇಲ್ಲ ಅಂತಂದು ನಾನು ಹೇಳಕ್ಕೆ ಬಂದೆ ಆಮೇಲೆ ಬುಧವಾರ ಹೋಗಿ ಒಂದಿಷ್ಟು ಮಾತಾಡ್ಕೊಂಡು ಬರೋಣ ಅದಕ್ಕೆ ಅಂದ್ರೆ ಆಗಲಕ್ಕೆ ಅಲ್ಲಿಂದ ಬಂದತ್ತಿಗೆ ಅಂದ್ರೆ ಇರಕ್ಕೆ ಬಂದಿದ್ದಮ್ಮ ಹೊಲದ ಕಡೆ ಹಿಂಗೆ ಮತ್ತೆ ಚಂದ ಬಸ್ ಬರಾಕತ್ತಾಳಂತ ಮತ್ತು ಬುಧವಾರ ದಿನ ಹೋಗಿ ಮಾತಾಡ್ಕೊಂಡು ಬರ್ಬೇಕತ್ತ ಅಂತ ಅಂದೆ ಆತ ಅಂತಂದೆ ನಾನು ಹೋಗೋಣ ಹೇಳಿ ದನಮಕ್ಕ ಮಾತಾಡ್ಕೊಂಡು ಬರೋಣ ಅದಕ್ಕೇನಂತ ಅದಕ್ಕೆ ನಾನು ಒಂದು ಮಾತು ಹೇಳಿ ಬರ್ತೀನಿ ಅಂತ ಹೇಳಿ ಬಂದೆ ಇವರಿಗೆ ಅಂದ್ರೆ ಇವರು ನಾನು ಶಂಕರಪ್ಪಣ್ಣಿಗೆ ಹೇಳೀನಿ ಹೇಳ್ತಾನೆ ಹೇಳು ಮದಕ್ಕೆ ಅಂತಂದ್ರೆ ನಾನು ಒಂದ್ಸರಿ ಹೇಳಿದ್ರೆ ಅಂತ ಹೇಳಿ ಬಂದು ನೋಡುವ ಮತ್ತು ಬುಧವಾರ ಹೋಗೋಣ ಮದಕ್ಕೆ ಆತ ಹೇಳದ ನಮ್ಮಕ್ಕ ಹೋಗೋಣ ಅದಕ್ಕೇನಂತ ಈಗ ಸಂಕ್ರಾಂತಿ ಕಳೆದ ಮ್ಯಾಗ ಸುನಿ ಹತ್ತತಿ ಈಗೇನು ಮದುವಿಲ್ಲ ಇನ್ನು ಉಗಾದಿ ಮಟನು ಉಗಾದಿವರೆಗೂ ಮತ್ತು ಕಾಯ್ಬೇಕು ಈಗ ಮಾತಾಡಿದ್ರು ಯಾಕ ಅದ ಸಂಕ್ರಾಂತಿ ಐತಿ ಬಿಡು ಅದು ಅಷ್ಟರೊಳಗಡೆ ಈಕಿನ ಮಾತಾಡಿ ಏನಂತಾಳನ್ನ ತಿಳ್ಕೊಂಡು ಆಮೇಲೆ ಮತ್ತು ಉಗಾದಿ ಹಂಗೆ ಮುಹೂರ್ತ ಬರ್ತಾವಲ್ಲ ಉಗಾದಿ ಹಂಗೆ ಲಗ್ನ ಮಾಡೋದು ಈಗ ಸದ್ಯಕ್ಕೆ ಆಕೆ ಏನನ್ನೋದರ ಆಕಿದು ಮನಸ್ಸಿನಾಗಿಂದು ಮತ್ತು ಜಗಳ ಜೂಟು ಮತ್ತಾಂಡಿಗೆ ಹಚ್ಕೊಂಡು ಮಾಡೋದಾಗಬಾರ್ದು ಈಗ ಏನಾರ ಮಾತಾಡಿದ್ರೆ ಒಂದಿಟ್ಟು ಮತ್ತೆ ಆಕಿ ಮನಸ್ಸು ಬದಲಾಯಿಸ್ಕೊಳಕ್ಕೆ ಟೈಮ್ ಕೊಟ್ಟಂಗೆ ಆಕೈತಿ ಈಗಂತೂ ಒಂದು ತಿಂಗಳು ಸುನೇ ಬೀಳ್ತೈತೆ ಬಿಡು ಇದು ಸಂಕ್ರಮಣ ಆತಂದ್ರೆ ಮತ್ತು ಸುನೇ ಮುಗಿಯೋ ಮಟ್ಟನ ಟೈಮ್ ತೊಗೊಳ್ಳಾಕಿ ವಿಚಾರ ಮಾಡಿ ಹೇಳಕ್ಕೆ ಆಕೆ ನನಗೆ ನಡ್ಸುರ್ಬೇಕು ಹ್ಞೂ ಅಂತಾಳೆ ಅನ್ನೋದೇನು ನನಗೆ ವಿಶ್ವಾಸ ಇಲ್ಲ ನೋಡು ಮಾದಕ್ಕೆ ಯಾಕಂದ್ರೆ ನಾನು ಆಕೆ ಕುಟಾಗ ಎಷ್ಟು ವರ್ಷ ಬಾಳೆನೇ ಇವ್ವ ನನಗೆ ಗೊತ್ತೈತೆ ಆಕೆ ಹಂಗೆ ಅದಾಳ ಅನ್ನೋದು ನಮ್ಮ ಹುಡುಗಿಗೆ ಎಷ್ಟು ಹೇಳಿದ್ರೆ ಕೇಳವಳು ಅವನ ಲಗ್ನ ಅಕ್ಕನಿ ಅಂತಂದು ಆ ಭಾಡೆ ಏನಿಕ್ಕಿಗೆ ತೆಲಿಗೆ ನಿಂಬೆಹಣ್ಣು ತಿಕ್ಕ್ಯಾನ ಏನು ಕತ್ತಿನ ಮಾದಕ್ಕ ಒಟ್ಟ ಕೇಳವಳಗ ನೋಡು ಬೇಡ ಹೊರಗೆ ಮತ್ತೆ ಎಲ್ಲರೂ ನೋಡಿ ಕೊಡೋನು ಅಂದ್ರು ಕೇಳವಲ್ದು ನೋಡು ಹುಡುಗಿ ಇವ ಏನು ಮಾಡೋದವ ಈ ಕುರ್ಕಲ ಸಾಕಾಗೈತಿ ಇವ ನಮ್ಮ ನಾದ್ನಿ ಬಗ್ಗೆ ಗೊತ್ತಿಲ್ಲ ಮಾದಕ್ಕ ನಿನಗೆ ಭಾಳ ಭಾಳ ಅದಾಳ ನಿನಗೂ ಗೊತ್ತಿದ್ದಿದ್ದು ಮಾತಾಯ್ತು ಬಿಡು ಏನು ಆದರೂ ನೀವು ಹೊರಗೆ ಮೀನು ಮಂದಿ ಆಟ ನೋಡಿ ಮುಗಿಸಿರ್ತೀರಿ ಆದ್ರೆ ನಾ ಆಕಿನ ಭಾಳ ಹತ್ತಿರದಿಂದ ನೋಡೀನಿ ಇವ ಭಾಳ ಕೆಟ್ಟ ಸುಮಾರದಾಳ ಈಕಿನ ಯಾಕೆ ಕೈಯ ನನ್ನ ಮಗಳು ಭಾಳೋದು ಕಠಿಣೈತಿ ಅಟ್ಟು ನಿಗ್ರ ಅಟ್ಟು ಕಿಟಿ ಅದಾಳ ಮಾದಕ್ಕ ಆಕಿ ಅದಂತೂ ಕರೆ ಬಿಡು ಚಂಬಸಕ್ಕೆ ಹಂಗಿರೋದು ಕರೆ ಮಾತಾಯ್ತ್ಯ ಮತ್ತು ಲಕ್ಷ್ಮ ಒಂದು ಭಾಳ ಮಾತಾಡೋಕ್ಕೆಲ್ಲ ಹೊಂದಾಣಿಕೆ ಅಂತೂ ಆಗುವುದಿಲ್ಲ ಮತ್ತೀಗ ನಮಗೆ ಬೇರೆ ವಿಧಿನ ಇಲ್ಲ ನೋಡು ನಮ್ಮಕ್ಕ ಈಗ ಆಕಿ ಅವನ ಮಾಡ್ಕೊತಾನೆ ಅಂತ ಈಕಿ ಹಿಡ್ದ ಅವ ಈಕಿನ ಮಾಡ್ಕೊತಾನೆ ಅಂತ ಹಿಡ್ದಾನ ಈಗ ನಾವು ಬೇರೆದವ್ರಿಗೆ ಲಗ್ನ ಮಾಡಾಕಂತ ಹೋದ್ರೆ ಇದು ಮತ್ತೆ ಕೆಲಸ ಕೆಡ್ತೈತಿ ಮತ್ತು ಅವರಿಬ್ರು ಎತ್ತಾಗಾರ ಹೋಗಿ ಲಗ್ನ ಆದ್ರೆ ಇನ್ನು ನಿಮ್ಮ ನಿಂತೀರ ಹೊತ್ತು ನಿಲ್ಲಿಸ್ತಾಳೆ ನೀನ ಮಗಳು ಕೊಟ್ಟಾಗ ಓಡಿ ಕಳಿಸಿಯನ ಅನ್ನರಂಗು ಇನ್ನು ಓಣ್ಯಾಗ ನಿಂತ್ಕೊಂಡು ತಟ್ಟಿಲೇಟು ಬುಟ್ಟಿಲಿ ತುರಕ್ಕೆ ಚಾಲು ಮಾಡ್ತಾಳೆ ನಿಮಗಕ್ಕೆ ಬರೋಬ್ಬರಿ ಇಲ್ಲ ಏನಾರ ಆಗಲಿ ಈಗ ಸಂಕ್ರಮಣದೊಳಗಡೆ ಹೋಗಿ ಆಕೆದು ಏನೈತೆ ಅದನ್ನು ಮಾತುಕತೆ ಕೇಳ್ಕೊಂಡು ಮಾಡ್ಕೊಂಡು ನಿಮ್ಗೆ ಕೇಳಿ ಹ್ಞೂ ಅಂದ್ಲ ಆತ ಉಗಾದಿ ಹಂಗೆ ಲಗ್ನ ಮಾಡಿರಿ ಮತ್ತು ಹ್ಞೂ ಅನ್ಲಿಲ್ಲ ಅಂದ್ರೆ ಮತ್ತು ಮಂಜಾಗ ಬಿಟ್ಟಿದ್ದು ಲಕ್ಷ್ಮ ಹೋಗ್ಬಿಟ್ಟಿದ್ದು ನಾವೇನು ಹೇಳಕ್ಕೆ ಬರೋದಿಲ್ಲ ಅವ್ರೇನು ತೀರ್ಮಾನ ತೊಗೊಳ್ಳಿ ಮಂಜಾಗ ಬಿಟ್ಟು ಬಿಡೋಣ ಅದನ್ನು ಅವ್ರ ಅವನು ಒಪ್ಸೋ ಜವಾಬ್ದಾರಿ ನಾವು ಹೇಳೋ ಒಟ್ಟು ಹೇಳೋನು ಮತ್ತು ಆದ್ರೆ ನಾವು ಹೇಳಿದ್ರೆ ಒಪ್ಪಿಲ್ಲ ಅಂದ್ರೆ ಮಂಜಾಗ ಉಂಟು ಅವು ಉಂಟು ಅಷ್ಟೆ ಮುಗಿಸ್ಬಿಡೋಣ ಏನಂತೀವ ಅದು ಬೇಸಿನ ಆದ್ರೆ ನಮ್ಮ ಮನೆ ಅಂದ ಐತಲ್ಲ ಅವ ಇದು ನಮ್ಮ ಮನೆ ಅಂದ ಕಸಬರ್ಗಿ ಅದ್ರ ಹ್ಞೂ ಅನ್ಸೋದು ಕಟ್ಟಿನೈತಿ ಅದಕ್ಕೆ ಏನಾಗಿದ್ದಿತ್ತು ಅಂತೀನಿ ನಾನು ನನಗೆ ಒಂದೊಂದ್ಸಲಿ ಹೆಂಗೆ ಅನಿಸ್ತೈತಿ ಅದಕ್ಕೆ ಅಂದ್ರೆ ಈ ಕ್ಯಾಲಿ ಅವನು ಕೊಟ್ಟು ಒಂದೇ ಗಂಟಂದು ಈಗಿನ ಎಲ್ಲಿ ಬಿಟ್ಟು ಬಂದು ಅನಿಸ್ಬಿಡ್ತೈತಿ ಒಂದೊಂದ್ಸಲಿ ಮಾಡೋದಕ್ಕೆ ಅದ ಅವಾಗ ನೀ ಯಾಕೆ ಅಂತ ಮತ್ತೆ ಮಾತಾಡ್ತೀಯ ಅದ ನಮ್ಮಕ್ಕ ಹಂಗೇನಿಲ್ಲವಾ ಅದು ಹುಡುಗಿ ತೆಗಿ ಅವ ಹೆಂಗಿದ್ದ ಅನ್ನೋದು ನಾವೇನು ನೋಡಿಲ್ಲದ ಮಾತನ ಇವ ಓಣ್ಯಾಗನ ಇದ ಊರಾಗನ ಹಾಕೊಂಡು ಹಾಡ್ದಾನ ಹುಡುಗಿಗೆ ಹಂಗಿಲ್ವಾಕಿ ಸುಳ್ಳ ಹಂಗೆಲ್ಲ ಮಾತಾಡಬೇಡ ಸಿಟ್ನಾಗೇನ ಬಾಯಿ ಬರ್ತೈತೆ ಅಂತ ಸಿಕ್ಕಿದ್ದ ಮಾತಾಡೋದನ್ನ ನಮ್ಮ ಮಕ್ಕಳ ಬಗ್ಗೆ ನಮಗೆ ಅಭಿಮಾನ ಇರ್ಬೇಕು ಮೊದಲೇ ಸಾಕಾಗಿದೆ ಅದಕ್ಕೆ ನೀ ಹಂಗಂತೀರಿ ಯಾಕಾರ ಹೆಣ್ಣು ಆಡ್ದೆ ನೀವು ನಾನು ಅನಿಸಿಬಿಟ್ಟೈತೆ ನೋಡಿ ನನಗರ ಕರೆ ಈಕಿ ಸಂಬಂಧ
ನಮ್ಮ ಶಿಲ್ಪ ಒಂದು ಏನು ಟೆನ್ಷನ್ ಇಲ್ಲ ನೋಡಿ. ನಮ್ಮ ಶಿಲ್ಪ ಮಾತ್ರ ಬರಾಬರಿ ಅದಾಳಕಿ. ಆಕೆ ಆತ ಆಕಿ ಕೆಲಸ ಆತ ಆಕಿದು ಓದೋದಾತು ಬರೆಯೋದಾತು ಆಟ. ಅವ್ರಪ್ಪ ಏನು ಹೇಳ್ತಾನ, ಅವ್ರಪ್ಪ ಹಾಕಿದ ಗೆರಿ ಉಗುಳದ ಆಟದಿಲ್ಲ ಆಕಿ. ಆಕಿ ಹುಡುಗಿ ಬೇಷದಾಳ. ನಮಗೇನು ಆಕಿದೇನು ಚಿಂತಿಲ್ಲ, ಆಕಿದೇನು ಲಗ್ನ ಮಾಡೋದು ಚಿಂತಿಲ್ಲ ನಮಗೆ. ಯಾಕಂದ್ರೆ ಆಕೇನು ಅವ್ರಪ್ಪ ಹ್ಞೂ ಅಂದ ಅಂದ್ರೆ ಆಕಿನ ಹ್ಞೂ ಅನ ಅಟ್ಟ ಆಕಿದು. ಆದ್ರೆ ಇದೊಂದು ಏನು ನನಗೆ ಹಿಂಗೆ ಹುಟ್ಟಿಬಿಟ್ಟೈತಿವ. ನನ್ನ ಮಗನೂ ಹಂಗಿಲ್ಲ ಮಾದಕ್ಕ, ಇದು ಒಂದು ಹಂಗೆ ಹುಟ್ಟಿಬಿಟ್ಟೈತಿ ನೋಡಿ ನನಗೆ. ಮತ್ತು ಹಂಗವಾದ ನಮಕ್ಕ 5 ಬೇಳೆ ಸಮಾಧಾನ. ನಾವು ಏಸು ಮಕ್ಕಳು ಹಾಡಿದ್ರೆ ಓಸು ಮಕ್ಕಳು ಗುಣ ಒಂದ ನಮ್ನಿ ಇರ್ತೈತಿ, ಒಂದೊಂದು ಮಕ್ಕಳು ಗುಣ ಒಂದೊಂದು ನಮನಿ ಇರ್ತೈತಿ. ಮತ್ತು ಸುಧಾರಿಸ್ಕೊಂಡು ಹೋಗುವ ನಾವು ನಮ್ಮ ಮಗುಗಳಿಗೆ ಕಾಡಿರಂಗಿಲ್ಲನ, ಅವ್ರು ಹಿಂಗೆ ಅಂದಿರ್ತಾರನ. ಹೋಗಯ್ಯವ ನಾವೇನು 5 ಮಂದಿ ಅಕ್ಕಂಗ್ಯಾರ ಅದಕ್ಕೆ ನಾವು ಎಂದೆಂದಿಗೂ ಹಿಂಗೆ ಮಾಡಿಲ್ವ ಯವ್ವ. ನಾವು ನಮ್ಮ ಮಗು ಒಂದು ದಿನ ಬೇಸರ ಆಗಿಲ್ಲ ನೋಡಿ. ನಾವು ಅವ್ರು ಹೆಂಗೆ ತೋರಿಸಿದ್ರೆ, ಹೆಂಗೆ ಲಗ್ನ ಮಾಡಿಕೊಟ್ರೆ, ಹೆಂಗೆ ಬಂದಿವೆ, ಹೆಂಗೆ 8 ವರ್ಷ ಬಾಳಿದ್ವಿ, ಹೆಂಗೆ ಹಿಂಗೆ ಮಕ್ಕಳು ಹಡಿದ್ವಿ ತಿಳಿದಂಗಾತು. ನಮ್ಮ ಅದನ್ನ ಅಂತಾಳೆ ಹೆಂಗಾರ ಬೆಳೆದ್ವ, ಹೆಂಗಾರ ದೊಡ್ಡವಾದ್ವ, ನಮ್ಗೆ ಗೊತ್ತಾಗಲಿಲ್ಲ ಅಂತಾವು. ಇವ್ರದ್ದೇನೇ ಇವ ನಮ್ಮ ಮಕ್ಕಳದು ಈಟಿಂದ ಈಟು ಗಂಡನ ಮನೆಗೆ ಹೋಗೋ ಮಟ್ಟ ನಿನ್ನ ಹಣಗ್ಲನ್ನ ಹಿಡ್ದೈತೆ. ನಾವೇನು ಕರ್ಮ ಮಾಡಿದ್ವಿ ಇವ ಇಂಥ ಮಕ್ಕಳು ಸಿಕ್ಕಾವು ನಮಗೆ. ಹಂಗೆ ಬಿಡೋದ ನಮಗೆ. ಈಗ ನಿನಗೆ ಹಿಂಗೆ ಅನಿಸ್ತೈತಿ. ಆಮೇಲೆ ಎಲ್ಲ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಆದವ್ರವ್ರ ಮನ್ಯಾಗ ಅವ್ರವ್ರು ಇದ್ರೆ ನೀನು ಇದ ಮಾತಾಡ್ತಿ ಹೆಂಗೆ ಬೆಳೆದ್ವ ಏನು, ನನ್ನ ಮಕ್ಕಳು ಹೆಂಗಾರ ದೊಡ್ಡವಾದ್ವ ಏನು, ಒಂದಿಟ್ಟು ಕೈ ಹಿಡಿಲಿಲ್ಲ ಮೈ ಹಿಡಿಲಿಲ್ಲ ಅಂತ ನೀನು ಅಂತೀರಿ. ಆಗಿನ ಪೂರ್ತಿ ಕಷ್ಟದಾಗ ಇಂಥ ಮಕ್ಕಳನ್ನ ಯಾಕಾರ ಹಡ್ದೇವಿ ಅನಿಸ್ತೈತಿ. ಕಷ್ಟ ಎಲ್ಲ ತೀರಿ ಅವ್ರವ್ರ ಮನ್ಯಾಗ ಅವ್ರಿದ್ದು ನಮಗೇನು ಸಮಸ್ಯೆ ಬರ್ದಂಗಿದ್ರೆ ನಾವು ಹೆಂಗೆ ಅಂದ್ಬಿಡ್ತೀವಿ, ಹಾಂ ನಮ್ಮ ಮಕ್ಕಳು ನಮಗೇನು ಕಾಡಲಿಲ್ಲ ಅನ್ನೋಕೆ ಚಾಲು ಮಾಡ್ತೀವಿ. ಜಗತ್ತಿನಾಗ ಎಲ್ಲ ತಂದೆ ತಾಯಿಗೆ ಕಾಡದೇ ಇರೋ ಮಕ್ಕಳೇ ಇಲ್ಲ. ಅದು ಹಂಗೆ ಇದು ಒಂದೊಂದು ತಲೆಮಾರಿಗೆ ಹಂಗೆ ಬರ್ತಿರ್ತೈತಿ. ನಾವು ನಮ್ಮ ಅಪ್ಪ ಕಾಡಿರ್ತೇವೆ, ಅವ್ರ ಅಪ್ಪ ಕಾಡಿರ್ತಾರೆ, ನಮ್ಮ ಮಕ್ಕಳು ನಮಗೆ ಕಾಡ್ತಾರೆ, ನಮ್ಮ ಮಕ್ಳಿಗೆ ಅವ್ರ ಮಕ್ಕಳು ಕಾಡ್ತಾರೆ. ಅದು ಹಿಂಗೆ ಅದು ಬರತ್ತಿರ್ತೈತಿ. ಅದು ಯಾವಾಗಲೂ ತಲೆಮಾರಿಂದ ಅದು ಎಂದಿಗೂ ಬದಲಾಗೋದಿಲ್ಲ. ನಮ್ಮ ಮಕ್ಕಳು ಕಾಡಲಿಲ್ಲ, ನಿಮ್ಮ ಮಕ್ಕಳು ಕಾಡಲಿಲ್ಲ, ಅದೆಲ್ಲ ಸುಳ್ಳು. ನಮ್ಮ ಅಪ್ಸರನ್ನ ಎಷ್ಟು ಕಾಡಿಲ್ಲ ನೀನು ನೋಡಿಲ್ಲ ನಾದ ನಮಗೆ ನೋಡಿ ಇಲ್ಲ. ಅಭಿಷೇಕನ ಕೊಟ್ಟಾಗಿನ ಸುದ್ದಿ ನನಗೂ ಗೊತ್ತಿದ್ದೈತಿ. ಈಗ ಒಂದಿಟ್ಟು ಸುಧಾರ್ಸಾಳ. ನನಗೆ ಅವಾಗ ಎಷ್ಟು ಚಿಂತೆ ಆಗಿತ್ತು, ಎಷ್ಟು ಟೆನ್ಷನ್ ಆಗಿತ್ತು ನೀನು ನೋಡಿ ಇಲ್ಲ. ಅದನ್ನು ಬಿಡಿಸಾಕ ಅವರಪ್ಪ ಗೊತ್ತಿಲ್ದಂಗೆ ಇವ್ವ ನಾನು ಎಷ್ಟು ಒದ್ದಾಡಿ ಕಣ್ಣಿಗೆ ನಿಂತಿರ್ಲಿಲ್ಲ ಇವ್ವ. ನನಗೆ ಅವಾಗ ದನಮಕ್ಕ ನೀನು ನೋಡಿದ ಮಾತಾಯ್ತಲ್ಲ ಹಂಗೆ ಇರತ್ತಾವು. ಅದಕ್ಕ ದನಮಕ್ಕ ಏನವ ಇಬ್ರು ಆರಾಮ ಮಾತಾಡ್ಕೊಂಡು ಕೂತೀರಿ. ಯಾಕೆ ನಾವು ಗೆಳತಿ ಚಂದ್ರವ ಅದ ನನ್ನದ ಮರ್ತೀರೇನ? ಬಾರ್ಲೆ ಚಂದ್ರಿ ಬಾ ಕುಂದ್ರು ಬಾ. ಆಗ ನಾನು ಇಲ್ಲೇ ಲಲಿತಾರ ಮನೆಗೆ ಹೋಗಿದ್ನ್ಯಾ, ಹಂಗೆ ಬರ ಮುಂದೆ ದಾನಮ್ಮಕ್ಕೆ ಸಿಕ್ಕಳ. ಹಂಗೆ ಈ ಕಡೆ ಬರ್ರಿ ಅಂತಂದು ಹೇಳಿ ಕರ್ಕೊಂಡು ಬಂದು ಇಬ್ರು ಮಾತಾಡ್ಕೊಂಡು ಕೂತಿದ್ವಿ. ಹಂಗೆ ಬಾ ಕುಂದ್ರು ಬಾ. ಚಾ ಕೆಲಸ ಸಂಜೆ ಕೆಲಸ ಆಯ್ತು ಮುಗೀತು. ಒಂದು ಕಪ್ ಚಾ ಮಾಡ್ಕೊಂಡೆ ಕುಡಿದೆ ಈ ಕಡೆ ಬಂದೆ. ಹುಡುಗರು ಓದ್ಕೊಂಡು ಕೂತಿದ್ವ, ಇವರು ಇನ್ನೂ ಬಂದಿದ್ದಿಲ್ಲ, ಅದಕ್ಕೆ ಬಂದೆ ನೋಡಿ ಈ ಕಡೆ. ಅದ್ಯಾಕ್ಲಿ ನೀ ಹಂಗೆ ಮಾರಿ ಹಂಗೆ ಮಾಡ್ಕೊಂಡು ಅದ್ಯಾಕೆ ಹಂಗೆ ಮಾರಿ ತಿರುಗಾಡಿ ಕೈ ತಿರುಗಾಡಿ ಮಾತಾಡಕತ್ತಿ? ಅಯ್ಯಮ್ಮ ಅದಕ್ಕೆ ಮತ್ತು ಇದ್ರಾಗ ಬಿಟ್ಟಿದ್ರೆ ಅದನ್ನು ಬಳಸ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ? ಅದಕ್ಕೆ ನೋಡೋಣ ಅದು ಹೆಂಗಿರ್ತೈತೆ ಹಂಗೆ ಮಾತಾಡಿದ್ರೆ ಅಂತೇಳಿ ಮಾತಾಡಿದೆ. ಚಲೋ ಐತನ? ಏನು ಚಲೋ ಐತೇವ ಮಾಕ ಅನ್ನೋದು ಹನುಮಪ್ಪನ ಮಾರಿ ಆಗಿತ್ತು. ಈಗ ಹೆಂಗದಿ ಆಟ ಮಾತಾಡ್ಯಾವ ನೀ ಸಾಕು. ನೀ ಏನು ಮಾಡತಿ ಮಕ್ಕ ಮಾಡಬೇಡ, ನೋಡೋಕ್ಕಾಗೋದಿಲ್ಲ ನಮಗೆ. ಅಯ್ಯಮ್ಮ ಅದಕ್ಕೆ ಹಂಗೆ ಮಾಡ್ತೀಯ? ಹಂಗೆ ಮಾಡ್ತೀಯ? ಅದು ಬಿಡು. ಸಂಕ್ರಮಣಕ್ಕೆ ರೊಟ್ಟಿ ಗಿಟ್ಟಿ ಬಡದು ಇಟ್ಕೊಂಡೇನೋ ಎಳ್ಳು ಹಾಚಿ? ಇಲ್ಲೇವ ಸಜ್ಜಿನ ಹಸ ಮಾಡಿಟ್ಟೇನಿ. ಈಗ ಹೋಗಿ ಗಿರಣಿಗೆ ಹಾಕಿಸ್ಕೊಂಬರ್ಬೇಕು. ಗಿರಣಿ ಬಿಸಿಸ್ಕೊಂಬಂದು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಶೇಂಗಾದ ಹೋಳಿಗೆ ಎಲ್ಲ ಮಾಡ್ಬೇಕು ನೋಡಿ. ನಿಮ್ದು ಇನ್ನೂ ಏನಿಲ್ಲ. ಒಂದು 20 ಎಳ್ಳು ಹಚ್ಚಿ ಬಿಳಿಜಾಳದ ರೊಟ್ಟಿ ಒಟ್ಟು ಮಾಡಿ ಇಟ್ಕೊಂಡೇನಿ. ಇನ್ನೂ ಸಜ್ಜಿ ರೊಟ್ಟಿ ಮಾಡಿಲ್ಲ ನೋಡಿ. ಸಜ್ಜಿ ತಂದಿಟ್ಟೇನೆ ಹಸ ಮಾಡಿಲ್ಲ. ಇನ್ನೂ ಗಿರಣಿಗೆ ಹಾಕಿಸ್ಕೊಂಡು ಬರ್ಬೇಕಾಗಿತ್ತು, ಹಾಕಿಸ್ಕೊಂಡು ಬಂದಿಲ್ಲ. ನಾನು ಹೋಗ್ಬೇಕು. ನಾನು ಹೋಗೋದಿಲ್ಲ, ಹುಡುಗರನ್ನ ಕಳಿಸ್ತೀನಿ. ನಮ್ಮ ಮಹೇಶನ್ನರ ಅಪ್ಸಾರನ್ನಾಗ ಕಳಿಸ್ತೀನಿ, ಹಾಕಿಸ್ಕೊಂಡು ಬರ್ತಾವು. ನಾನು ಶೇಂಗಾದ ಹೋಳಿಗೆ ಮಾಡ್ಬೇಕು. ಶೇಂಗಾ ಇನ್ನೂ ಹುರಿದಿಟ್ಟಿಲ್ಲ. ಹುರಿದಿಟ್ಟು ಮತ್ತಿನ್ನೂ ಚಟ್ನಿ ಪುಡಿ ಯಾವ ಏನು ಮಾಡಿಲ್ಲ, ಮಾಡ್ಬೇಕೇವ. ಇನ್ನು ಮನ್ಯಾಗ ಒಂದು ಮಿಕ್ಸಿ ಕೆಟ್ಟಿ ಬಿಟ್ಟೈತೆ ಚಂದ್ರಿ. ಏನು ಮಾಡೋದ ತಿಳಿವಲ್ದಂಗೆ ಆಗೈತಿ. ಮದಕ್ಕ ನೀನು ಮಿಕ್ಸಿ ಕೆಟ್ರೆ ಹಿಂಡಿ ಕಲ್ಲಾಗನ ಇದನ್ನ ಶೇಂಗಾ ಪುಡಿ ಪುಟಾಣಿ ಚಟ್ನಿ ನೀ ಹರಿ ಭಾಳ ಚಲೋ ಆಕೈತಿ ನೋಡಿ. ಚಟ್ನಿ ಭಾಳ ರುಚಿ ಆಕೈತಿ. ಆಕೈತಿ ಬಿಡು. ಮತ್ತು ಮೊದಲೆಲ್ಲ ನಾವು ಹರಿಕೋಲ್ ತೊಗೊಂಡು ಒಳ್ಳಾಗ ಕೊಡ್ತಿದ್ದೀವಲ್ಲ, ಈಗ ಬಂದಾಗ್ಬಿಡು ಮಿಕ್ಸಿ. ನೋಡ್ತೀನಿವ ಮತ್ತು ಕುಟ್ಟಿದ್ರೆ ಆದ್ರೆ ಕೊಡ್ತೀನಿ. ಇಲ್ಲ ಅಂತಂದರೆ ಒಂದು ಸಣ್ಣ ಜಾರ ಐತಿ, ಚಲೋ ಐತಿ. ಅದ್ರಾಗಾರ ಹಾಕಿ ನೋಡ್ತೀನಿ. ಇಲ್ಲ ಅಂದ್ರೆ ಆದ್ರೆ ಕೊಡ್ತೀನಿ. ಏನು ಮಾಡೋದು? ನನ್ನ ಮಗಳಿಗೆ ಹಚ್ಚಿದ್ರೆ ಬಡ ಮಾಡ್ತಾಳೆ. ಹೆಂಗೆ ಬಿಡುವ ನಿನ್ನ ಮಗಳು ಎಲ್ಲ ದೊಡ್ಡಕ್ಕೆದಾಳು, ಎಲ್ಲ ಮಾಡ್ತಾಳೆ ಕೈ ನಮ್ಮೂ ನೋಡಿನ ಪಿಟಿಕೆ ಅದು ಎಲ್ಲ ನಾವೇ ಮಾಡ್ಬೇಕು. ಇವತ್ತಲ್ಲ ನಾವು ದೊಡ್ಡವ್ರು ಹಾಕ್ತಾರ, ನಿನಗೂ ಮಾಡ್ತಾರು, ಯಾಕೆ ಟೆನ್ಷನ್ ತೋತಿ? ನಾ ಬಂದು ವಿಚಾರನ ಮರ್ತೇನೆ ನೋಡಿ. ಏನೋ ಚನ್ನಬಸಕ್ಕ ನಾಳೆ ಊರಿಂದ ಬರಾಕತ್ತಾಳಂತಲ್ಲ ಮದಕ್ಕ? ಹೆಂಗೆ ಸುದ್ದಿ ನಿಂಗೆ ಯಾರು ಹೇಳಿದ್ರಲಿ? ಲಲಿತಾ ಬಂದಿದ್ಲ ನಮ್ಮ ಮನೆಗೆ. ಆಕೆ ಹೇಳಿದ್ರು ನಾಳೆ ಚನ್ನಬಸಕ್ಕ ಊರಿಂದ ಬರಾತಾಳಂತ, ಮತ್ತು ಸಂಗದ್ರ ಕಾಯಿಸ್ಕೊಳಕ್ಕೆ ಹೋಗ್ಬೇಕು ಅಂತಂದು. ಆಕೆಗೆ ಯಾರು ಹೇಳಿದ್ರೋ ಗೊತ್ತಿಲ್ವಾ? ಹೌದಂತ. ಈಗ ನನಗೂ ದಾನಮ್ಮಕ್ಕೆ ಹೇಳಿದ್ಲೆ ನಾಳೆ ಬರಾತಾಳಂತ. ಹೋಗಿ ಸಂಗದ ರೊಕ್ಕ ಇಸ್ಕೋಬೇಕಲೇವ ಆಕೆ ಅಂತಕ್ಕ. ಬಿಟ್ಟೇನೇನ ಯಾಕನ ನಾಳೆ ಹೋಗಾತೇನಕೇನ? ಅಲ್ಲ 3-4 ತಿಂಗಳದಿಂದ ಸಂಗದ ರೊಕ್ಕ ಕಟ್ಟಿಲ್ಲಕ್ಕಿ ನಾ ಕಟ್ಕೊಂಡು ಕೂತೇವಿ ಇಲ್ಲಿ. ಬಿಟ್ಟೇನೇನ ಆಕಿಗೆ? ನಾಳೆ ಆಕೆ ಬಂದಿದ ತಕ್ಷಣ ಮೊದಲಕ್ಕಿ ಮನೆಗೆ ಹೋಗ್ತೀನಿ, ನೋಡ್ಕೊಂಡಿರ್ತೀನಿ ಕೆಟ್ಟದ್ರ ಬಸ್ಸಿಗೆ ಬರ್ತಾಳ ಅನ್ನೋದು.
ಹ್ಞೂ ಹೋಗ್ರಿ ಏನು ದಾಂಧಲೆ ಬಂದ್ಲೆ ಮಾಡಬೇಡ್ರಿ ಎಲ್ಲ ಬಲ್ಲ ಅಂತಂದು ಅಟ್ಟ ಚಂದ ಮಾತಾಡ್ರಿ ಈಸ್ಕೊಂಡು ಈಸ್ಕೊಳಕ್ಕಾರ ಏನೈತಿ ನಮ್ಮ ಕಡೆ ಕೊಡಂಗಲ್ಲ ಸಂಘದ ಸರ್ ಹೇಳ್ರಿ ಅವ್ನು ಬಂದು ವಸೂಲಿ ಮಾಡ್ಕೊಂಡು ಹೋಗ್ತಾನೆ. ಸಂಘದ ಸರ್ ಫೋನ್ ಹಚ್ಚೇನಿ ಇವತ್ತು ಆಗಲ್ಯಾಕ ಹಿಂಗೆ ಮತ್ತೆ ಬರಾತಾಳಂತ್ರಿ ನಾಳೆ ಬರ್ರಿ ನೀವು ಅಂತಂದು ಹೇಳಿ ಆಗಲಿ ಸಂಘದ ಸರ್ ಫೋನ್ ಹಚ್ಚಿದೆ ಅಲ್ಲ ಏನಂದ ನಾಳೆ ಏನೋ ಬರೋದಿಲ್ಲ ಅಂತ ನಾಡ್ದ ಬರ್ತಾರಂತ. ಏನಮ್ಮನೇ ಚಂದ್ರಿ ನಾಳೆಗೆ ಬೇಕಾದ್ರೆ ಹೋಗಿರ್ಲಿವ ಅವ್ರ ಮನೆ ಕಡೆ ರೊಕ್ಕ ಕೇಳಕ್ಕೆ ನಾಡ್ದು ಮಾತ್ರ ಹೋಗಬೇಡ್ರಿ. ಯಾಕೆ ಇವಾಕಿ ನಾಳೆ ಮಂಗಳವಾರ ಊರಿಂದ ಬರ್ತಾಳೆ. ನಾನು ಬುಧವಾರ ದಿನ ನಮ್ಮ ಲಕ್ಷ್ಮಣಂದು ಮಾತುಕತೆ ಮಾಡಕೊಟ್ಟೆ ಅವ್ರ ಮನೆಗೆ. ಅವತ್ತು ಹೋಗಿ ಹುಯ್ಯಿ ಅಂತ ನಿಂದಿರಬೇಡ್ರಿ ಸರ್ಗಿರ್ ಕರ್ಕೊಂಡೆ. ಬೇಕಾದ್ರೆ ನಾಳೆ ಏನೈತಿ ಕುಲ್ಲ ಮಾಡ್ಕೊರಿ. ಬುಧವಾರ ದಿನ ಒಟ್ಟು ಅವ್ರ ಮನೆ ಕಡೆ ಹೋಗಬೇಡ್ರಿ. ಹ್ಞೂಲೇ ಚಂದ್ರಿ ನಾನು ಅದನ್ನ ಹೇಳಕ್ಕೆ ಬಂದಿದ್ದೆ. ಮತ್ತು ನೀನೇನು ಮುಕ್ಕೋತಿ ಅಂತ ಅನ್ಲಿಲ್ಲ. ನಾಳೆ ಬೇಕಾದ್ರೆ ಹೋಗಿ ಕೇಳ್ಕೊಂಡು ಬರ್ರಿ ಅಟ್ಟ ಸೂಕ್ಷ್ಮಗಿ. ನಾಡ್ದ ಸರ್ಗಿರ್ ಕರ್ಕೊಂಡು ಹೋಗಬೇಡ್ರಿ. ಮತ್ತು ಮಾತುಕತೆ ಎಲ್ಲ ಮುಗಿದ ಮ್ಯಾಗ ಮತ್ತೆ ಹೋಗುವಂತ್ರಿ. ಇನ್ನು ಶುಕ್ರವಾರ ಅಲ್ಲ ಸಂಘ ಅಷ್ಟರೊಳಗಡೆ ಹೋಗುನ್.